ಲೋ ಮಗ್ನೆ, ನಿಂಗೆ ತಲೆಗೆಲ್ಲ ಏಟು ಬಿದ್ಬಿಟ್ಟು ಎಲ್ಲ ಮರ್ತೋಗೈತಿ. ಎಲ್ರದಾಗೂ ಅಡ್ಸ್ಕೊಂಡು ಬಡ್ಸ್ಕೊಂಡು ದರುಮ್ದೇಟ್ ತಿಂತಾ ಇದೀಗ ಕಣ. ನಿಂಗೆ ಎಷ್ಟು ಹೇಳಿದ್ರು ನಿಂಗೆ ಅರ್ಥನೇ ಆಯ್ತಾ ಇಲ್ಲ. ಹಿಂಗೆಲ್ಲ ಆಯ್ತೈತೆ ಕಣ, ಹಿಂಗೆಲ್ಲ ಆಯ್ತೈತೆ ಕಣ ಅಂತ ಎಷ್ಟು ಹೇಳಿದ್ರು ನಿಂಗಂತೂ ಅರ್ಥನೇ ಆಯ್ತಾ ಇಲ್ಲ. ನೋಡು ಬಾ, ನಿನ್ಗೇನು ಪುಟ್ಟಿ 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 ಅಂತಿದ್ದಲ್ಲ, ಪುಟ್ಟಿ ಮನೆಗೆ ಏನೇ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಕರ್ಕೊಂಡೋದ್ರಾಗ ನಿಂಗೆ ಎಲ್ಲ ಅರ್ಥ ಆಯ್ತದೆ ಅಂತ ಅನ್ನಿಸ್ತದೆ ಕಣ. ಎಲ್ಲರೂ ನಾಟಕ ಮಾಡ್ತಾವನೆ ಅಂತಾನೆ ಅಂತ ಆಯ್ತಾರೆ. ಆದರೆ ನನ್ನ ಮಗ ಏನು ಅಂತ ನನಗೆ ಗೊತ್ತಿಲ್ವಾ? ನೀನು ನಾಟಕನೂ ಆಡ್ತಾ ಇಲ್ಲ, ಏನೂ ಆಡ್ತಾ ಇಲ್ಲ ಪಾಪ. ನಿಜವಾಗ್ಲೂ ನಿನ್ನ ತಲೆಗೆ ಏಟು ಬಿದ್ಬಿಟ್ಟು ಹಾಳೆದೆಲ್ಲ ಮರ್ತೋಗ್ಬಿಟ್ಟೈತೆ. ಈಗ ಪುಟ್ಟಿ ನೋಡಿದ್ರೆ ಎಲ್ಲ ಗೆಪ್ತಿಗೆ ಬರ್ಬೋದು. ಬಂಗಾರಮ್ಮನ ನೋಡಿದ್ರು ಗೆಪ್ತಿಗೆ ಬರಲಿಲ್ಲ, ನೀನು ಹೆಂಡ್ತಿ ನೋಡಿದ್ರು ಗೆಪ್ತಿಗೆ ಬರಲಿಲ್ಲ. ಬಾ ಈಗ ಹೋಗ್ಬಿಟ್ಟು ಹೆಂಗನೂ ಇವಳನ್ನ ಪುಟ್ಟಿ ನೋಡಿದ ತಕ್ಷಣ ಏನಿಯಾ ನೀನು ಗೆಪ್ತಿಗೆ ಬರ್ತದೆ ಅಂತ ಅನ್ನಿಸ್ತದೆ. ಬಾ ಕರ್ಕೊಂಡೋಯ್ತೀನಿ, ಹೋಗಿ ಎಲ್ಲ ಗೆಪ್ತಿಗೆ ಬಂದಮೇಲೆ ಏನೋ ಒಂದು ಇದು ಮಾಡ್ಕೊಂಡ್ರಾಯ್ತು. ಬಾ ಹೋಗನ್ ಬಾ. ತಲೆ ಕೆಡ್ಸ್ಕೊಬೇಡ, ಎಲ್ಲ ಸೊರೈತದೆ. ಅಮ್ಮ, ಪುಟ್ಟಿದ ಮದುವೆ ಆಗೈತಿ ಅಂತ ಹೇಳಿದಲ್ಲ, ನಾನು ಪುಟ್ಟಿನೇನಿಯ ಮದುವೆ ಆಗಬೇಕು ಕಣಮ್ಮ. ಪುಟ್ಟಿನೇನಿಯ ನಾನು ಮದುವೆ ಆಗೋದು. ಥೋ, ನಿಂಗೆ ಎಷ್ಟು ಹೇಳಿದ್ರು ನಿಂಗೆ ಅರ್ಥ ಆಯ್ತಿಲ್ಲ ಕಣ. 10 ವರ್ಷದ್ದು ಎಲ್ಲ ಮರ್ತೋಗ್ಬಿಟ್ಟೈತಿ ನಿನಗೆ. 10 ವರ್ಷ ಆದ್ಮೇಲೆ ನಿಂಗೆ 2 ಮದುವೆ ಆಗವೆ, ನಿಂಗೆ ಯಾಕೆ ಅರ್ಥ ಆಯ್ತಿಲ್ವೋ ಏನೋ. ಅಯ್ಯೋ ನಂಗೆ ತಲೆ ಕೆಟ್ಟೋಗೈತಿ. ಪುಟ್ಟಿನೊಂದು ಕಿತ ಕೇಳ್ಕೊತೀನಿ, ಸುಮ್ಕಿರು. ಇದೇನೇನಮ್ಮ, ಪುಟ್ಟಿ ಮನೆನೇನಿಯ ಇದು? ಸುಮ್ಕಿರ್ಲ. ಪುಟ್ಟಿ ಪುಟ್ಟಿ ಪುಟ್ಟಿ, ಯಾರು? ಬಂದೆ ನಾನ್ ಕಣವ, ನಿಮ್ಮ ಅತ್ತೆ. ಪುಟ್ಟಿ ಪುಟ್ಟಿ, ಚೆನ್ನಾಗಿದ್ದೀಗ? ಯಾವಾಗ ಬಂದೆ? ಸಂಗತಿದೀಗ ನೀನು ಸಿಂಗಾಪುರಿಂದ ಬರಲಿ ಅಂತ ಕಾಯ್ತಾ ಇದ್ದೆ. ಯಾವಾಗ ಗೊತ್ತಿಗೋ ಏನೋ ಸಿಂಗಾಪುರಿಂದ ಅಂತ ಹೇಳ್ಬಿಟ್ಟು ಯೋಸ್ ಕಾಯ್ತಿದ್ದೆ ಗೊತ್ತೇ. ನಾನಂತೂ ತುದಿಗಾಲ ನಿಂತ್ಕೊಂಡು ಕಾಯ್ತಿದ್ದೆ. ನಮ್ಮ ಅಮ್ಮ ನೋಡ್ರೆ ನೀನು ಮದುವೆ ಆಗೋಗ್ಬಿಟ್ಟೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬರೀ ಸುಳ್ಳು ಹೇಳ್ತಾರೆ, ಡ್ರಾಮಾ ಮಾಡ್ತಾರೆ. ಆದರೆ ನನಗೆ ಗೊತ್ತಿಲ್ವಾ ನಾನು ಪುಟ್ಟಿ ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ವಾ? ನನಗೆಲ್ಲ ಗೆಪ್ತಿ ಐತೆ, ನನಗೇನು ಮರ್ತೋಗಿಲ್ಲ. ನೀನು ಮದುವೆನೂ ಆಗಿಲ್ಲ, ಏನೂ ಆಗಿಲ್ಲ ಅಲ್ವಾ? ನೀನು ನೋಡು, ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಿದ್ದೆ ಅಲ್ವಾಗ ನೀನು. ಈಗ ನಾನಂತೂ ರೆಡಿಯಾಗಿವ್ನಿ. ಹುಟ್ಟು ಕಳ್ಳನ ಮಗ, ಹುಟ್ಟು ನಾಟಕ ಆಡ್ತಾವನೆ. ಹುಟ್ಟು ಕಳ್ಳನ ಮಗನೇನಿಯ. ಈಗ ಏನು ಮಾಡೋದು? ಹುಟ್ಟು ಕಳ್ಳನ ಮಗನ ಇವನ್ ನಾಟಕ ಬಯಲು ಮಾಡಬೇಕು. ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ನಾನು ವಾದ ಮಾಡಿ ಜೋರು ಮಾಡಿ ನಾನು ಬಕ್ರಾಗ್ತೀನಿ ಅಷ್ಟೇ. ಇವನ್ ಬಂಡವಾಳ ಬಯಲು ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ಇವಾಗ. ಪುಟ್ಟಿ ಎಲ್ಲ ಮರ್ತೋಗ್ಬಿಟ್ಟವ್ನು ಕಣವ. 10 ವರ್ಷದ ಎಲ್ಲನೂ ಎಂಡ್ರು ಗಿಂಡ್ರು ಯಾರು ನೆನಪಿಲ್ಲ ಕಣವ. ನಿನ್ನ ನೋಡಿದ್ರನ್ನ ಏನಾರ ಗೆಪ್ತಿ ಬರ್ತದೇನೋ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದೆ. ಒಸಿನಾರ ಗೆಪ್ತಿ ಬರ್ತದ ಅಂತ ಹೇಳ್ಬಿಟ್ಟು. ಯಾಕೋ ನಮಗೆ ಟೇಮೇ ಸರಿ ಇಲ್ಲ ಕಣವ. ಹೆಂಗೋ ಸಂಸಾರ ಮಾಡ್ಕೊಂಡು ಹೋಗ್ಲಿ ಅಂತ ನಾವು ಅನ್ಕೊಂಡ್ರೆ ಅವ್ನಿಗೆಲ್ಲ ತಲೆಗೆ ಏಟು ಬಿದ್ಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟವನೇ ಕಣವ. ಹ್ಞೂ ಕಣತ್ತೆ, ಅಮ್ಮ ಹೇಳ್ತು ಎಲ್ಲ ಇಸ್ತೀನವೇ. ಅಯ್ಯೋ ಕುಂತ್ಕಳಿ ಮಾವ, ಕುಂತ್ಕಳಿ. ಅಮ್ಮ, ನಾನು ಹೇಳಿಲ್ವಾ ಪುಟ್ಟಿಗೆ ನನ್ನ ಮ್ಯಾಲೆ ಸ್ಯಾನೆ ಪಿರುತಿ ಐತೆ ಪುಟ್ಟಿಗೆ ಅಂತ ಹೇಳ್ಬಿಟ್ಟು? ನಾನು ಹೇಳಿಲ್ವಾ ಪುಟ್ಟಿಗೆ ಸ್ಯಾನೆ ಪಿರುತಿ ಅಂತ? ಬಾ ಕುಂತ್ಕೊಳ್ಳೋಣ ಬಾ. ಕಾಪಿ ಗಿಪಿ ಕೊಟ್ಟು ನಮ್ಮನ್ನು ಸಂದಾಕ್ ನೋಡ್ಕೊತಾಳೆ. ನಾನು ಹೇಳಿಲ್ವೇನಮ್ಮ ಏನೇ ಆಗಲಿ ಅತ್ತೆ ಮಗಳು ಅಂತಂದ್ಮೇಲೆ ಅಷ್ಟು ಪಿರುತಿ ಇರಕ್ಕಿಲ್ವಾ? ಬಾ ಕುಂತ್ಕ ಬಾ. ಅಯ್ಯೋ ಕಾಫಿ ಕುಡಿರಿ, ಯಾಕೆ ಮುಖ ನೋಡ್ತಾ ಇದ್ದೀರಾ? ಕುಡಿರಿ ಅತ್ತೆ, ಕುಡಿರಿ ಕಾಫಿ ಕುಡಿರಿ. ಅಲ್ಲ ಕಣವ, ನನ್ನ ಮಗ ಸೊರೈತನೋ ಸೊರವಕ್ಕಿಲ್ವ ಅಂತ ಹೇಳ್ಬಿಟ್ಟು ಸ್ಯಾನೆ ಟೆನ್ಷನ್ ಆಗ್ಬಿಟ್ಟೈತೆ ಕಣವ. ನನಗಂತೂ ಸೊರೈತನ ಇಲ್ವಾ ಯೋನು ಎತ್ತ ಅಂತೇಳ್ಬಿಟ್ಟು ಒಂದು ಅರ್ಥ ಆಯ್ತಿಲ್ಲ ಕಣವ ನನಗಂತೂ. ಸಂಸಾರ ಎಲ್ಲ ಹಾಳಾಗೋಯ್ತೈತೆ. ಹೆಂಗನ ಮಾಡ್ಬಿಟ್ಟು ನೀನೇನೇನಿಯ ಏನೋ ಒಂಚೂರು ಮಾಡಮ್ಮ. ಹೆಂಗೋ ನೀನು ನೋಡ್ತಾ ನನ್ನ ಸೊರೈತಾನೇನೋ 1-2 ದಿನ ನೋಡವ ಅತ್ತೆ. ಎಲ್ರಿಗೂ ಬ್ಯಾರೆ ಇದಾದ್ರೆ ನನಗಂತೂ ಒಂಥರ ಖುಷಿ ಆಯ್ತೈತೆ ಕಣತ್ತೆ. ಯಾಕಂದ್ರೆ ಅಲ್ಲ ಇವ್ರಿಗೆಲ್ಲ ಗೆಪ್ತಿಲ್ವಲ್ಲ. ಬಂಗಾರಮ್ಮನ ಮಗಳು ಯಾರು ಗೆಪ್ತಿಲ್ಲ ಅಲ್ವಾ ಮಾವಂಗೆ? ಯಾರು ಅವರೆಲ್ಲನೂ? ಇಲ್ಲ, ನನಗಂತೂ ಗೆಪ್ತಿ ಇಲ್ಲ. ನಿಜವಾಗ್ಲೂ ಗೆಪ್ತಿಲ್ವಾ ಮಾವ ನಿಮ್ಗೆ? ನಿಜವಾಗ್ಲೂ ಗೆಪ್ತಿಲ್ವಾ? ಇಲ್ಲ, ನನಗಂತೂ ಗೆಪ್ತಿ ಇಲ್ಲ. ಹಬ್ಬ, ನಾನಂತೂ ಫುಲ್ಲು ಖುಷಿ ಆದೆ. ಅಯ್ಯೋ ಹೋಗಿ ಮಾವಾತಗೆ, ನಿಮ್ಮ ಹೆಂಡತಿ ನಿಮ್ಮ ಯಾಲದಿ ನೀವು ಎಷ್ಟು ಪಿರುತಿ ಮಾಡಿಕೊಂಡಿದ್ಲೋ ಏನೋ ನಾಕಾಣಿ. ಬಂಗಾರಮ್ಮನ ಮಗಳು ನಿಮಗೂ ಗೊತ್ತಲ್ಲ ನನ್ನ ಆದ್ನಿ. ಪಾಪ ಅವಳಂತೂ ಇವಾಗ ಕೋಟ್ಯಾಧೀಶರು ಮನೆ ಹೋಗಿ ತಲುಪ್ಬಿಟ್ಟವಳಲ್ಲ. ಅದಕ್ಕೆ ಮೊದಲನೇ ಗಂಡ ಎಲ್ಲೋ ನೆನಪಾಗಿದ್ದ ಅನ್ನಿಸ್ತದೆ. ಕೋಟ್ಯಾಧೀಶರು ಮನೆ ಸೇರಿದ ತಕ್ಷಣ ಏನಿಯಾ ಅಯ್ಯೋಯ್ಯೋ ನನಗೆ ಅಯ್ಯೋ ಮೊದಲೆಲ್ಲ ನನ್ನ ಗಂಡ ನನ್ನ ಸಂದಾಕ್ ನೋಡ್ಕೊಂಡ ಮೊದ್ಗಾಲ್ದಾಗ ಕೈ ಬಿಟ್ಬಿಟ್ಟ. 25 ಲಕ್ಷ ರೂಪಾಯಿ ಕ್ಯಾಶ್ ತಂದ್ಬಿಟ್ಟು ನನ್ನ ಕೈ ಕೊಟ್ಬಿಟ್ಟು ನನ್ನ ಮೊದಲನೇ ಗಂಡಂಗೆ ತಗೊಂಡೋಗ್ಬಿಟ್ಟು ಕೊಡಿ ಅತ್ತಿಗೆ ಪ್ಲೀಸ್ ಅತ್ತಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಮನೆ ಹೋಗಿದ್ನಲ್ಲ ಅವಾಗ ಕೊಟ್ಟಿದ್ದು. ನನಗೂ ಗೊತ್ತಿರಲಿಲ್ಲ ಇವನಿಗೆಲ್ಲ ತಲೆ ಕೆಟ್ಟೈತೆ ಅಂತ ಹೇಳ್ಬಿಟ್ಟು ಎಲ್ಲ 25 ಲಕ್ಷ ಕೊಟ್ಟವಳೆ ನೀನು ಎಂಡ್ರು. ಏನೋ 25 ಲಕ್ಷವೇ? ಒಂದಲ್ಲ ಎರಡಲ್ಲ 25 ಲಕ್ಷ ಕೊಟ್ಬಿಟ್ಟು ಅವ್ರಿಗೇನು ಕೋಟಿ ಅಧಿಸ್ತಾರಲ್ವಾ, ಕೋಟಿಗೇನು ಲೆಕ್ಕ ಇಲ್ವಲ್ಲ ಅವ್ರಿಗೆ. ಅದಕ್ಕೆ ನೀನಿಯ ಪಾಪ ಅವನು ಅವನ ಹೆಂಡತಿ ಜೊತೆ ಅವನ ಮಕ್ಕಳ ಜೊತೆ ಚೆನ್ನಾಗಿರಲಿ ಮುಂದೆನೂ. ಪಾಪ ನನ್ನ ಸಂದಾಕ್ ನೋಡ್ಕೊಂಡವನೇ ಕಟ್ಕೊಂಡಾಗ ಇನ್ನೇನತ್ತಿಗೆ ತಗೊಂಡೋಗಿ ಕೊಟ್ಬಿಡಿ ಅಂತ ಕಾಣದಿದ್ದಾಗ ನನಗೆ ಬ್ಯಾಗ್ ತುಂಬ ಕಳಿಸ್ಬಿಟ್ಲು. ನಾನು ಸರಿ ಆಯಿತು ಅಂತ ತಗೊಂಡು ಬರೋದೇನು ಬಂದೆ. ಆಮೇಕಿಂದ ನಮ್ಮ ಅಮ್ಮಂಗೆ ಅಂತಿತ್ತು. ನಮ್ಮ ಅಮ್ಮಿ ಏನಂತು ಅಂದರೆ ಹಿಂಗೆ ಅವನಿಗೆ ಹಳೆದೆಲ್ಲ ಮರ್ತೋಗ್ಬಿಟ್ಟೈತೆ ಅಂತ ಅಂದ್ಲು. ಅದಕ್ಕೆ ಇನ್ನೇನು ಮಾಡನಿ, ದುಡ್ಡೆಲ್ಲನೂ ಇವಾಗ ನಿಮಗೆ ಕೊಟ್ಟರು ವೇಸ್ಟ್ ನೀನಿಯ.
ಹೆಂಗಿದ್ರು ನಿಮ್ಗೆ ಹೆಂಡ್ತಿ ಅಂತನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ. ಅದಕ್ಕೆ ಸದ್ಯ ನಾನೇ ತೆಗಿಟ್ಕತ್ತೀನಿ ಕಾಸು. ಅವಳು ಫೋನ್ ಮಾಡಿ ಹೇಳ್ಬಿಟ್ಟು ನಾನೇ ಮಾಡಿಕತ್ತೀನಿ. ಇಲ್ಲಾಂದರೆ ವಾಪಸ್ ಕಳ್ಸಿದ್ರೆ ಆಯಿತು ಬಂದ್ಗಿಂದಾಗ. ಇನ್ನೇನು ಮಾಡೋಕ್ಕಾಯ್ತದ ಮಾವ, ನಿಮ್ಮ ಮನೆ ಬರಹ. ಅವಳು ಫೋನ್ ಮಾಡ್ಬಿಟ್ಟು ಒಂದು ಮಾತು ಹೇಳ್ಬಿಡ್ತೀನಿ. ನೀನು ಯಾರು ಜ್ಞಾಪಕನೇ ಇಲ್ಲ ಅವನಿಗೆ ಬುಟ್ಟಾಕು ಅಂತ. ಯಾಕೆ ಮಾವ ಹಿಂಗೆ ಎದ್ದು ಬಂದ್ಬಿಟ್ರೆ ಏನಾಯ್ತು? ನೀನು ಹೇಳಿದ್ದು ನಿಜನಾ? ನನ್ನ ಹೆಂಡ್ರು ನನಗೆ 25 ಲಕ್ಷ ರೂಪಾಯಿ ಕೊಟ್ಲಾ? ಹೌದು, 25 ಲಕ್ಷ ಕೊಟ್ರು. ಅದೇ ನಿಮ್ಗೆ ಹೆಂಡ್ತಿ ಅಂತ ನೆನಪೇ ಇಲ್ವಲ್ಲ ಮಾವ. ಸುಮ್ಮನೆ ನಿಮಗೆ ಕೊಟ್ರು ಇವಾಗ ವ್ಯರ್ಥ. ಯಾಕೆ ಸುಮ್ಕೆ ಏನೇ ಕೊಡಬೇಕು? ಅವಳು ಫೋನ್ ಮಾಡಿ ಹೇಳ್ತೀನಿ ಬಿಡ್ರಿ. ಅಯ್ಯೋ ಪುಟ್ಟಿ, ಬ್ಯಾಡ ಬೇಡ ಬೇಡ ಬ್ಯಾಡ ಪುಟ್ಟಿ, ಬ್ಯಾಡ ಬ್ಯಾಡ ಬೇಡ ಕೊಡಕ್ ಹೋಗ್ಬೇಡ. ನನಗೆ ನನ್ನ ಹೆಂಡ್ರು ಚೆನ್ನಾಗಿ ನಾಪ್ಕವಳೆ. ಬಂಗಾರಮ್ಮ ಬಾ, ನಾನು ನಾವೆಲ್ಲ ಜೊತೆಗಿದ್ದು ಎಲ್ಲ ಚೆನ್ನಾಗಿ ಎಪ್ತಿ ಐತೆ. 25 ಲಕ್ಷಕ್ಕೋಸ್ಕರ ಸುಳ್ಳು ಹೇಳ್ತಿದ್ದೀರಲ್ವಾ? ಇಲ್ಲ ಇಲ್ಲ ಇಲ್ಲ. ಇಲ್ಲ ಪುಟ್ಟಿ, ನಮ್ಮ ತಾಯಣ್ಣ ಎಲ್ಲರೂ ನೆನ್ಪವ್ರು ನನಗೆ. ಎಲ್ಲರೂ ಗೆಪ್ತಿಯವ್ರೆ, ಎಲ್ಲ ಗೆಪ್ತಿ ಬಂದೈತೆ ನನಗೆ. ಓ ಹೌದಾ? ಮತ್ತೇನಾದ್ರು ಒಂದು ಸನ್ನಿವೇಶ ಹೇಳಿ, ನಿಮ್ದು ನಿಮ್ಮ ಹೆಂಡ್ತಿದು. ನಾವೆಲ್ರೂ ಬಂಗಾರಮ್ಮ, ನಾನು ನನ್ನ ಹೆಂಡತಿ ಎಲ್ರೂ ಬ್ಯಾರೆ ಕಡೆ ದೂರ ಹೋಗಿದ್ದು, ಹೋಟ್ಲಿಗೆ ಹೋಗಿ ಉಳ್ಕೊಂಡಿದ್ದು. ಅಷ್ಟೇ ಅಲ್ಲ, ಬಂಗಾರಮ್ಮನ ಮಗಳು ಅಂದ್ರೆ ನನ್ನ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗಿದ್ದು, ಯಾವ್ದೋ ಮನೆ ಕೂಲಿ ಕೆಲ್ಸಕ್ಕೆ ಹೋಗಿದ್ದು. ಅದೆಲ್ಲನೂ ನೋಡಿವ್ನಿ. ಕೂಲಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಎಲ್ಲ ಕಷ್ಟಪಟ್ಟು ಇದು ಮಾಡ್ಕೊಂಡಿದ್ದು ಎಲ್ಲನೂ ನನಗೂ ಗೊತ್ತು. ಎಲ್ಲ ನಂಗೆ ನೆನ್ಪೈತೆ. ಹೌದಾ ಮಾವ, ಎಲ್ಲ ನೆನ್ಪೈತಾ? ಅಯ್ಯೋ ದೇವ್ರೆ, ನಾನು ನೆನ್ಪೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ನಲ್ಲ ನಾನು. ನೆನ್ಪೈತಾ? ಹಂಗಾರೆ ನೀನು ಇವಾಗ ನೀನು ಹೇಳಿದ್ದೆಲ್ಲನೂ ಸುಳ್ಳು ಅಂತ ಆಯ್ತು ಅಲ್ವಾ? ಅಂದರೆ ನಿನಗೆಲ್ಲ ನೆನ್ಪೈತೆ, ಎಲ್ಲ ಚೆನ್ನಾಗಿ ಗೊತ್ತೈತೆ. ಆದರೆ ನೀನು ನನಗೆ ಹೇಳಿದ್ದೆಲ್ಲ ಹುಟ್ಟು ಸುಳ್ಳು ಅಂತ ಆಯ್ತು. ಹೌದು ತಾನೇ? ನಿಜ ತಾನೇ? ನಿಜ ಹೇಳು. ನಿಜ ಹೇಳಿದ್ರೆ 25 ಲಕ್ಷ ಕೊಡ್ತೀನಿ. ಇಲ್ಲ ಅಂದರೆ ನೆನ್ಪಿಲ್ದಿರೋನ್ಗೆಲ್ಲ ಕೊಡೋ ಅವಶ್ಯಕತೆ ನನಗಿಲ್ಲ. ಪುಟಿ, ನಿನ್ನ ಹತ್ರ ಏನು ಮುಚ್ಚಿಕ್ಕೋದು ಅಲ್ಲ. ನನಗೆ ನನ್ನ ಹೆಂಡತಿ ಎಲ್ಲ ನೆನ್ಪವಳೆ. ಅವಳು ಮದುವೆ ಮಾಡ್ಕೊಂಡು ಹೋಗಿರೋದು ನಂಗೆ ನೆನ್ಪೈತೆ. ಪ್ರತಿಯೊಂದು ನೆನ್ಪೈತೆ. ಏನು ಮಾಡಲಿ? ನಾನು ಹೆಂಡತಿ ಅವಳಲ್ಲ, ಈಗಿರೋ ಹೆಂಡತಿ ಅವಳದು 10 ಲಕ್ಷ ರೂಪಾಯಿನ ರೇಸ್ ಆಡ್ಬಿಟ್ಟು ಕಳೆದ್ಬಿಟ್ಟೆ ನಾನೇನಿಯ. ಅಲ್ಲಿಗೆ ಹೋದ್ರೆ ಅವಳು 10 ಲಕ್ಷ ಕೊಡು ಅಂತಾಳೆ, ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತಾಳೆ. ನನಗೆ ಮುರುವಾದಿನೇ ಇಲ್ದಿದ್ದಂಗಾಯ್ತು. ನಮ್ಮ ಮಾವ ನೋಡಿದ್ರೆ ಕ್ಯಾಕೋಸ್ ಮಾಕೋಗಿತ್ತದೆ. ಅದಕ್ಕೆ ಟೆನ್ಷನ್ ಆಗೋಯ್ತು. ಬ್ಯಾಡ ಅಂತ ಬೇರೆ ಕಡೆ ಎಲ್ಲ ಓಡಾಡ್ಕೊಂಬಿಟ್ಟು ಬಂದೆ. ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡ್ಕೊಂಬಿಟ್ಟು ಬಂದೆ. ಅಲ್ಲೂ ಆಗಲಿಲ್ಲ. ಅದೂ ಬಿಡು ಅಂತ ನಿಮ್ಮ ಅಮ್ಮವ್ರ ಮನೆಗೆ ಹೋದೆ. ನಿಮ್ಮ ಅಮ್ಮವ್ರ ಮನೆಗೆ ಹೋದ್ರೆ ನಿಮ್ಮ ಅಮ್ಮನೂ ಸುಮ್ಮನೆ ಕೂರಿಸ್ಲಿಲ್ಲ. ಆ ಕೆಲಸ ಮಾಡು ಈ ಕೆಲಸ ಮಾಡು, ಅದು ಬೇಕು ಇದು ಬೇಕು, ಅದು ಮಾಡು ಇದು ಮಾಡು ಅಂತ ಫುಲ್ಲು ಟೆನ್ಷನ್ ಕೊಟ್ಬಿಡ್ತು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಊರು ಬಿಟ್ಬಿಟ್ಟು ಹೊಂಟೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಊರು ಬಿಟ್ಬಿಟ್ಟು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ಆದರೆ ಊರು ಬಿಟ್ಬಿಟ್ಟು ಹೋಗೋಕ್ಕೂ ನಿಮ್ಮ ಅಮ್ಮ ಬಿಡ್ಲಿಲ್ಲ. ಮತ್ತೆ ಎಳ್ಕೊಂಡು ಹೋಗ್ಬಿಟ್ಟು ಕೂರಿಸಿ ಇದು ಮಾಡ್ತು. ಆವಾಗ ಒಂದ್ಸಲ ಜೋರಾಗಿ ಜಗಳಾಡ್ಬೇಕಾದ್ರೆ ನಿಮ್ಮ ಅಮ್ಮ ಹೊಡಿತು. ಅವಾಗ ಒಂದು ಸ್ವಲ್ಪ ಸುಮ್ಮನೆ ಹಂಗೆ ಏಟ್ ಬಿತ್ತು. ಇದೇ ಸಿಕ್ಕಿದ್ದೆ ಚಾನ್ಸು ನಾಟ್ಕಾಡೋಣ ಅಂತ ಹೇಳ್ಬಿಟ್ಟು ನಾನೇನಿಯ ಸುಮ್ಕೆ ನಾಟ್ಕಾಡ್ದೆ ಅಷ್ಟೇ, ನೆನಪೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು. ಅಯ್ಯೋ ಬ್ಯಾವರ್ಸಿ ನನ್ನ ಮಗನೇ, ನಮಗೆಲ್ಲ ಟೆನ್ಷನ್ ಕೊಟ್ಬಿಟ್ಟು ಅಲ್ವೆಲ್ಲ ನೀನು ಬ್ಯಾವರ್ಸಿ. ಅಮ್ಮ, ನನ್ನ ಪರಿಸ್ಥಿತಿ ನಾವು ನೀನು ಇದ್ದಿದ್ರೆ ಗೊತ್ತಾಗೋದು. ನನ್ನ ಪರಿಸ್ಥಿತಿ ಹೆಂಗೆ ಕಷ್ಟ ಇತ್ತು ಅಂತ ಹೇಳ್ಬಿಟ್ಟು. ನನ್ನ ಪರಿಸ್ಥಿತಿ ತುಂಬಾನೇ ಕಷ್ಟ ಇತ್ತು. ನನ್ನ ಪರಿಸ್ಥಿತಿ ಗೊತ್ತಾ? ನಿನ್ಗೇನು ಗೊತ್ತು? ಈ ಕಡೆ ನಾನು ಹೆಂಡ್ತಿನೂ ಬಿಟ್ಕೊಳಕ್ಕಿಲ್ಲ, ಯಾರು ಬಿಟ್ಕೊಳಕ್ಕಿಲ್ಲ. ಬೀದಿ ಪಾಲಾಗ್ಲ ಮಾತಿ ಮುಂಚೆ 10 ಲಕ್ಷ ಅಂತ ಕೇಳ್ತಾಳೆ. ಅದಕ್ಕೆ ನಾನೇ ಸುಳ್ಳು ಹೇಳಿದ್ದು. ಹಳೆ ಬೇವರ್ಸಿನ ತಗೊಬಿಟ್ಟು ಬಂದು ಅದು ನನ್ನ ತಗನ ಹೇಳಕ್ಕಾಯ್ತಿರ್ಲಿಲ್ವೆಲ್ಲ. ನಿನ್ ಮಾತಿಗೆ ಮುಂಚೆ ನೀನಿಯ ಯಾವಾಗೂ ಅವಳ ಪರ ನೀನಿಯ ಒಯ್ತಿಯಲ್ಲ ನೀನು. ನನ್ನ ಹೆಂಡತಿ ಪರ ನೀನಿಯ. ಅದಕ್ಕೆ ನಿನ್ ತಗೊಂಡು ಹೇಳಿಲ್ಲ. ಪುಟ್ಟಿ, ದಯವಿಟ್ಟು ನನ್ನ ಹೆಂಡತಿ ಕೊಟ್ರೆ 25 ಲಕ್ಷ ಕೊಟ್ಬಿಡು. 10 ಲಕ್ಷ ರೂಪಾಯಿನ ನಾನು ಹೆಂಗನ ಮಾಡ್ಬಿಟ್ಟು ನನ್ನ ಹೆಂಡತಿ ಕೊಟ್ಬಿಟ್ಟು ಇನ್ನು 15 ಲಕ್ಷ ರೂಪಾಯಿನಾಗೆ ಏನಾರ ಬಿಸ್ನೆಸ್ ಮಾಡ್ಕೊಂಡು ಸಂದಾಗ ಸೆಟ್ಲ್ ಆಗೋಗ್ಬಿಡ್ತೀನಿ. ನಾನು ಸಾಕಾಗೋಗ್ಬಿಟ್ಟೈತೆ. ನನಗೂ ಈ ಅಲ್ಕ ಜೀವನ ಯಾರಿಗೆ ಬೇಕು? ಸಾಕಾಗೋಗ್ಬಿಟ್ಟೈತೆ. ಯಪ್ಪ ದೇವ್ರೆ, ಅವ್ರ ಮನೆಗಿರು ಇವ್ರ ಮನೆಗಿರು, ಅಲ್ಲಿ ಊಟ ತಿನ್ನು ಇಲ್ಲಿ ಊಟ ತಿನ್ನು, ಸಾಕು ನಂಗಂತೂ. ಈ ಜೀವನ ನೀನು ಸಾಕು ಬೇಕಾಗೋಗ್ಬಿಟ್ಟೈತೆ ನನಗಂತೂ. ಹೌದಾ? ಇಷ್ಟೆಲ್ಲ ನೋಡೋಳಗೆ ನನಗೆ ನೀನು ನಾಟಕ ಆಡ್ತಿದ್ಯಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ದಿರ ಅಷ್ಟು ದಡ್ಡಿ ನಾನಲ್ಲ. ನೀನು ಯಾರನ್ನು ಬೇಕಾದ್ರೂ ಯಾಮರ್ಸ್ಬೋದು, ಆದರೆ ನನ್ನ ಯಾಮರ್ಸಕ್ಕಾಗಲ್ಲ. 10 ವರ್ಷದ ಮಾತ್ರ ಮರ್ತೋಗ್ತದಂತೆ, ಅದು ನಾನು ನಂಬೇಕಂತೆ ಅಲ್ವಾ? ನೀನು ಹೆಂಡತಿ 10 ಲಕ್ಷನೂ ಕೊಟ್ಟಿಲ್ಲ, 25 ಲಕ್ಷನೂ ಕೊಟ್ಟಿಲ್ಲ, 5 ಪೈಸೆನೂ ಕೊಟ್ಟಿಲ್ಲ. ಏನು 5 ಪೈಸೆನೂ ಕೊಟ್ಟಿಲ್ವಾ? ಮತ್ ನೀನೇ ಹೇಳ್ದೆ 25 ಲಕ್ಷ ಕೊಟ್ಟವಳೆ ಅಂತ. ನೀನ್ ಮತ್ತೆ 10 ವರ್ಷದೆಲ್ಲ ಮರ್ತೋಗೈತೆ ಅಂತ ಸುಳ್ಳು ಹೇಳ್ಬೋದು. ನಾನು ಚಿಕ್ಕ ಸುಳ್ಳು ಹೇಳ್ಬಾರ್ದಾ ನೀನು ಸರ್ ಮಾಡಕ್ಕೆ? ಸುಳ್ಳು ಹೇಳ್ಬಾರ್ದಾ ಹೇಳು? ಕಳ್ಳ ಒಟ್ಟು ನಾಟಕದನಲ್ವಾ ನೀನು? ನಿನ್ನ ಬಾಯಿಂದನೇ ನಿಜ ಪೊಗಳಿಸ್ಬೇಕು ಅಂತ ಹಿಂಗ್ ಸುಳ್ಳು ಹೇಳ್ದೆ ಅಷ್ಟೇನೆ. ಮೋಸ 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 ಮೋಸ, ಇದೆಲ್ಲನೂ ಮೋಸ ಮೋಸ ಮೋಸ. ನೀನ್ ಮಾಡೋದೇನು ಸಾಚ ಕೆಲ್ಸನಾ? ನಿನ್ ಜನ್ಮಕ್ಕೆ ಮಕ್ಕಿಷ್ಟು ಬೆಂಕಿ ಹಾಕ. ನೋಡು, ನಾನು ಈಗಲೇ ಹೇಳ್ತಾ ಇದ್ದೀನಿ, ಜೀವನ ನೀನು ಅನ್ಕೊಂಡಂಗಿಲ್ಲ. ನನ್ನ ಮಾತು ಕೇಳು. ನೋಡು, ನಿನ್ನ ಹೆಂಡತಿ ಹತ್ರ ಹೋಗಿ ನಿನ್ನ ಹೆಂಡತಿ ಹತ್ರ ಎಲ್ಲ ಮಾತಾಡಿ ಏನೋ ಒಂದು ನೆಮ್ಮದಿಯಾಗಿ ಇದು ಮಾಡ್ಕೊಳಂಗೆ ಮಾಡ್ತೀನಿ. ನೆಮ್ಮದಿಯಾಗಿ ಇದ್ಬಿಡು ಮಾವ, ಇದೆಲ್ಲ ಬೇಡ. ನೋಡು, ಎಲ್ಲರೂ ಜೀವನದಾಗ ಸೆಟ್ಲ್ ಆದ್ರು, ನೀನೇನು ಹಿಂಗೆ ಬಿಕಾರಿ ಥರ ಅಲ್ಕೊಂಡು ಹಾಳಾಗೋಯ್ತಿದ್ಯಾ. ಅತ್ತೆಗೂ ವಯಸ್ಸಾಯ್ತು. ಈ ನಾಟಕ ಎಲ್ಲ ಶಾನೆ ದಿನ ಉಳಿಯಕ್ಕಿಲ್ಲ. ನೀನು ಎಲ್ಲೋದ್ರೂ ಬಿಟ್ಟಿಕೊಳ್ಳಿ, ಯಾರು ಹಾಕಕ್ಕಿಲ್ಲ ಮಾವ ನಿಂಗೆ. ಎಲ್ರಿಗೂ ಅವ್ರದ್ದು ಯಾವ್ದು ಕಷ್ಟ ಇರ್ತದೆ ಮಾವ. ನೀವು ಅವ್ರಿಗೆ ಸಹಾಯ ಮಾಡಿದ್ರೆ ಒಂದು ತೂಟ ಹಾಕ್ತಾರೆ. ನೀವು ಮಾಡಲೇ ಇಲ್ಲ ಅಂತಂದ್ರೆ ಯಾರೊಂದು ತೂಟನೂ ಹಾಕಲ್ಲ ಮಾವ. ನೀವು ಹಿಂಗೆ ಇದ್ರೆ ಸಾಯ್ಬೇಕಾಯ್ತದ ಅಷ್ಟೇ. ಏನಿಯ
ಹ್ಞೂ ನೋಡಿ, ಯಾವ 25 ಲಕ್ಷನೂ ಕೊಟ್ಟಿಲ್ಲ, 25 ರೂಪಾಯಿನೂ ಕೊಟ್ಟಿಲ್ಲ ಸರಿನಾ? 10 ರೂಪಾಯಿ ಯಾರು ಕೊಡೋದೂ ಇಲ್ಲ. ನಿಮ್ಮ ಹೆಂಡ್ತಿ ಅವಳು ಆರಾಮಾಗಿ ಸೆಟ್ಲ್ ಆಗೋಳು ನನ್ನ ಆದ್ನಿ. ನಿಮ್ಮ ಜೀವನ ನೋಡಿ, ನೀವು ಯಾವಳನ್ನ ಮದುವೆ ಮಾಡ್ಕೊಂಡಿದ್ದೀರಾ, ಅವಳ ಜೊತೆನೂ ಬಾಳಕ್ಕಾಗ್ದಿದ್ದಂಗೆ, ಮೊದಲನೇ ಜೊತೆನೂ ಬಾಳಕ್ಕಾಗ್ದಿದ್ದಂಗೆ, ಇದೇನು ಮಾವ, ಇನ್ನು ಸಹಾಯ ಗಂಟ ನೀವು ಹಿಂಗಿರ್ಬೇಕು ಅಂತ ನಿರ್ಧಾರ ಮಾಡಿದ್ದೀರೋ ಏನೋ? ಹಾ, ನಾನು ನಾಟಕ ಆಡ್ತಿದ್ದೀನಿ ಅಂತ ಮತ್ತೆ ಎಲ್ರಿಗೂ ಹೇಳ್ಕೊಬಿಟ್ಟು ಬಂದು ನನ್ನ ಮರ್ಯಾದೆ ಕಳಿಚೆ ಪುಟ್ಟಿ ನೀನು. ನನಗೆ ಗೊತ್ತು ಬಿಡು, ನಾನು ಹೋಯ್ತೀನಿ. ಎಲ್ಲ ಇಷ್ಟೇ ನಿನಿಯ, ನಾನು ಹಣೆ ಬರಹ ನಿನಿಯ ಇಷ್ಟು. ಎಲ್ಲ ಇಷ್ಟೇ, ಯಾವಳು ದುಡ್ಡು ಕೊಡೋಕ್ಕಿಲ್ಲ, ಯಾರು ಏನು ಮಾಡೋಕ್ಕಿಲ್ಲ. ನಾನೇ ಅನ್ಭವಿಸ್ಕೊಂಡು ಸಾಯ್ಬೇಕಷ್ಟೇ ಏನಿಯ. ನನ್ನ ಜೀವನಕ್ಕೆ ಇಂಥ ಕಷ್ಟಪತ್ತದೆ ಅಂತ ಅನ್ಕೊಂಡಿರಲಿಲ್ಲ. ಎಲ್ಲ ಹಾಳಾಗೋಯ್ತು ನನ್ನ ಜೀವನ ನಿನಿಯ, ಎಲ್ಲ ಹಾಳಾಗಿ ಬಿದ್ದು ನೆಗದ್ ಬಿದ್ದು ಹೊಂಟೋಯ್ತು. ಎಲ್ಲ ಬಿಡಿಸ್ಬಿಟ್ಲು ಬಾಯಿನ. 25 ಲಕ್ಷ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನೀನು ಉದ್ಧಾರ ಆಗಕ್ಕಿಲ್ಲ. ಅಮ್ಮ, ನಡಿ, ಎದ್ದೊಳು ನಡಿ, ಹೋಗ ನಡಿ. ನಾನಂತೂ ಇಲ್ಲಿ ಇರಕ್ಕಿಲ್ಲ, ಎದ್ದೊಳು ಹೋಗ್ಬಿಡೋಣ. ನಾನು ಇಲ್ಲಿ ಇರಕ್ಕಿಲ್ಲ, ಎದ್ದಡಿ. ನಂಗೆ ಎಲ್ಲ ಜ್ಞಪ್ತಿ ಐತೆ ಈ ವಿಷಯನ. ಅವಳಿಗೇನು ಹೇಳಕ್ಕೆ ಹೋಗ್ಬೇಡ ಈ ವಿಷಯನ, ಸರಿನಾ? ಆ ವಿಷಯ ಹೇಳ್ಬಿಟ್ರೆ ಸುಮ್ಕೆ ನೀನಿಯ ಹಂಗೋ ಹಿಂಗೋ ಇದು ಮಾಡ್ಬಿಡ್ತಾಳೆ. ಏನು ಹೇಳ್ಬೇಡ, ಹಿಂಗೆ ಇದ್ಬಿಡೋಣಮ್ಮ. ಕೊನೆ ಗಂಟ ನಾನು ಹಿಂಗೆ ಇದ್ಬಿಡ್ತೀನಿ, ನೀನು ಹಿಂಗೆ ಏನೇ ಇದ್ಬಿಡು. ಈ ಹಂಗೋ ಮ್ಯಾನೇಜ್ ಆಯ್ತದೆ. ನಮ್ಮ ಕಷ್ಟಕ್ಕೆ ಯಾರು ಬರೋಕ್ಕಿಲ್ಲ ಕಣಮ್ಮ. ಸುಮ್ಮನೆ ಎಲ್ಲರೂ ಹಿಂಗೆ ನಾಟಕ ಆಡೋರು ಅಷ್ಟೇ ನೀನಿಯ. ನಡಿ ನಡಿ, ಹೋಗೋಣ ನಡಿ. ಯೋ ಮಗನೇ, ಪುಟ್ಟಿ ಹೇಳೋದನ್ನು ಸಿಕ್ಕಿ ಹೇಳ. ಪುಟ್ಟಿ ಯಾಕೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಸಿಕ್ಕಿ ಹೇಳ. ಅವಳೇನೋ ನೀನು ಒಳ್ಳೇದು ಕೆಲವೆಲ್ಲ ಹೇಳ್ತಿರೋದು ಕೇಳಲ್ಲ ಮರಿ ವಸಿ. ನನ್ನ ಜೀವನ ಹಾಳಾಗೋಯ್ತು ಕಣಮ್ಮ, ಹಾಳಾಗೋಯ್ತು. ಇನ್ನು ವಾಪಸ್ ಬಂದರೆ ಬರ್ತದೇನಮ್ಮ ನನ್ನ ಜೀವನ? ಬರೋಕ್ಕಿಲ್ಲ. ನನ್ನ ಜೀವನ ಹಾಳಾಗೋಯ್ತು. ಅತ್ತೆ, ನಿಮ್ಮ ಮಗಂಗೆ ಯಾವ ದೊಡ್ಡ ರೋಗನೂ ಬಂದಿಲ್ಲ, ಗೊತ್ತಾಯ್ತಲ್ಲ ಎಷ್ಟು ನಾಟಕ ಆಡ್ತಾವನೆ ಅಂತ ಹೇಳ್ಬಿಟ್ಟು. ಅವನು ಆಗ್ಲೇ ನೀ ಶಾನೆ ನೊಂದು ಬೆಂದು ಹಾಳಾಗಿ ಹೋಗ್ಬಿಟ್ಟೈತೆ ಮನ್ಸಾಗೆ. ಇನ್ನೇನು ಮಾಡೋಕ್ಕಾಯ್ತದೆ? ಇವ್ನು ನಾಟಕ ಇವ್ನು ನಾಟಕಕ್ಕಿಷ್ಟು. ಅವ್ನು ಚಿಕ್ಕ ಹುಡುಗನಿಂದ ನಾನು ನೋಡಿಲ್ವಾ ಏನು ಅಂತ ಹೇಳ್ಬಿಟ್ಟು, ಅವನೇನೋ ಅವ್ನ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ನಾನು ಚಿಕ್ಕ ಹುಡುಗಿಂದನೂ ನನ್ನ ಮಗನ ನೋಡಿದ್ದೀನಿ. ಅತ್ತೆ, ನೀವು ಟೆನ್ಷನ್ ಆಗಬೇಡಿ. ಇವ್ನು ಸೋರ್ ಹೋಗಲ್ವಾ ಪುಟ್ಟಿ? ಇವ್ನು ಹಿಂಗೆ ಇದು ಮಾಡ್ಕೊಂಡಿದ್ರೆ ಹೆಂಗೆ ಹೇಳು? ಇವ್ನು ಸರಿನೇ ಹೋಗಕ್ಕಿಲ್ವಾ? ಎಲ್ಲರ ಥರ ನೀನು ನನ್ನ ಮಗನು ಸಂಸಾರ ಮಾಡ್ಕೊಂಡಿರ್ತಾನೆ ಅಂತ ಬೊಲ ಆಸೆಗಿದ್ದೆ ನಾನಂತೂ. ಇನ್ನು ಬಿಡು, ಸಂಸಾರ ಮಾಡ್ಕೊಂಡು ಸಂದಾಕಿರ್ತಾನೆ ಅಂತ. ಆದರೆ ಈಗ ಇಂಥ ಉತ್ತರ ಮಾಡ್ಕೊಂಡು ಹಾಳು ಮಾಡ್ಕೊಬಿಟ್ಟ. ಇವ್ನು ಇಷ್ಟು ನಾಟಕ ಆಡ್ತಾನೆ ಅಂತ ನನಗೆ ಗೊತ್ತೇನೇ ಇರಲಿಲ್ಲ. ಈಗ ನೋಡು ಹೆಂಗೆ ಮುನ್ಸ್ಕೊಂಡು ಹೆಂಗೆ ಹೋಯ್ತಾವನೆ. ಪುಟ್ಟಿ, ಒಂದೇ ಒಂದ್ಕಿತ ನೀನಾದರೂ ಹೊಸಿ ಬುದ್ಧಿ ಹೇಳ್ತೀಯಾ ನನ್ನ ಮಗಂಗೆ? ಹಿಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬುದ್ಧಿ ಹೇಳು. ಕೇಳಿದ್ರೆ ಕೇಳ್ತಾನೇನೋ ನೋಡೋಣ. ಸರಿಯತ್ತೆ, ನೀವೇನು ಬ್ಯಾರೆರಾ? ನನಗೆ ಎಷ್ಟಾಯ್ತದೋ ಅಷ್ಟು ಬುದ್ಧಿ ಹೇಳ್ತೀನಿ. ಬರ್ರಿ, ಅವ್ನು ಹೋಯ್ತಾವನೆ, ಅವ್ನು ಹಿಡ್ಕೊಂಡು ಹೊಸಿ ಬುದ್ಧಿ ಹೇಳಿ ಏನೋ ಒಂದು ಮಾಡಿ ಸಂಸಾರ ನೆಟ್ಟಗೆ ಮಾಡ್ತೀನಿ. ಬನ್ನಿ ಅಷ್ಟು ಮಾಡಿ ಪುಣ್ಯ ಕಟ್ಕೊತಾಯಿ. ನನ್ನ ಮಗುನ ಫಸ್ಟು ಚೇಂಜ್ ಮಾಡ್ಬಿಟ್ಟು ಹೊಸಿ ಪುಣ್ಯ ಕಟ್ಕೊಳ್ಳವ ಸಾಕು. ಸರಿ ಅತ್ತೆ.